ನಮಸ್ತೆ, ನನ್ನ ಹೆಸರು ಆಶಾ ನುಗ್ಗಿ. ನಾನು ಈಗ ಮಜ್ಜಿಗೆ ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಇದು ಮಜ್ಜಿಗೆ ದೋಸೆ ಹಿಟ್ಟು. ಈ ಥರವೂ ಕೂಡ ಕೊಯ್ಯಬಹುದು ಇದನ್ನು. ಇದು ನಾನು ದಪ್ಪ ಮಾಡಿಲ್ಲ, ತೆಳ್ಳಗೆ ಮಾಡಿದ್ದೇನೆ. ನಾನಿವತ್ತು ಸಾಂಬಾರು ಮಾಡಿದ್ದು, ಬದನೆ ಮತ್ತು ನುಗ್ಗೆ ಹಾಕಿ ಸಾಂಬಾರು ಮಾಡಿದ್ದೆ. ಇದು ಚಟ್ನಿ ಕಡಿಲಿಲ್ಲ. ದಪ್ಪನೆ ಹೀಗೆ ಬರುತ್ತೆ ನೋಡಿ, ಬ್ರೆಡ್ ಥರ ಬರುತ್ತೆ. ಸ್ವಲ್ಪ ತುಪ್ಪ ಸವರುವ, ಮೇಲಿನಿಂದ ಸ್ವಲ್ಪ ತುಪ್ಪ ಸವರಿದರೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೇನೆ. ಅದಕ್ಕೆ ಅರ್ಧ ತೆಂಗಿನಕಾಯಿ ಇಡೀ ತುರಿದು ಹಾಕಿದ್ದೇನೆ. ಮತ್ತು ಸ್ವಲ್ಪ ಒಂದು ಸಿಹಿಗೆ ಬೇಕಷ್ಟು ಬೆಲ್ಲ ಹಾಕಿದ್ದೇನೆ. ಸಿಹಿ ಬೇಡದಿದ್ದರೆ ತೊಂದರೆ ಇಲ್ಲ, ನಾನು ಸಿಹಿ ಆದರೆ ಒಳ್ಳೆಯದಾಗುತ್ತೆ ಅದು. ಅಷ್ಟೇ, 3 ಬೇಕು. ಮತ್ತು ಬೇಕಿದ್ದರೆ ಉಪ್ಪು ಹಾಕಬೇಕಲ್ಲ, ಹೇಗಾದರೆ ಉಪ್ಪು ಬೇಕನ್ನೇ. ಇದು ನಾನು ಮೊನ್ನೆ ಕಡ್ದಿಟ್ಟದ್ದು. ಅದು 2 ದಿವಸ ಆಗುವಾಗ ಇನ್ನೂ ಬ್ರೆಡ್ ಥರ ಬರುತ್ತೆ ನೋಡಿ, ಸ್ಮೂತಾಗಿರುತ್ತೆ. ಬಹಳ ರುಚಿಯಾದ ಒಂದು ದೋಸೆ, ಮಜ್ಜಿಗೆ ದೋಸೆ.